ನಾವು 870 ರೂಪೀಸ್ ನಾವು ಅರ್ನಿಂಗ್ಸ್ ಮಾಡಿದ್ರೆ ಮಿಕ್ಕಿದ್ದು ಅವನು ಹಾಕಿ ಕೊಡೋ ಥರ ಒಂದು ಕೆಲಸ 2 ಡೇಸಲ್ಲಿ ಮನೆ ಹತ್ರ ಬರ್ತಾರೆ ವೆರಿಫಿಕೇಶನ್, ಕರೆಕ್ಟ್ ಅಡ್ರೆಸ್ ಹಾಕಿರಬೇಕು, ಮನೆ ವೆರಿಫಿಕೇಶನ್ ಬರ್ತಾರೆ ಮನೆ ಹತ್ರ. ಸೊ ಇವತ್ತು ನಾವಿಬ್ಬರು ಒಟ್ಟಿಗೆ ಸೇರಿ ಒಂದು ಡೆನ್ಸೋನ ಆನ್ ಮಾಡ್ತಾ ಇದ್ದೀವಿ. ಫುಡ್ಡು ತಿನ್ಕೊಂಬಿಡೋಣ, ಆಯ್ತು ಟಿಫನ್ ಮಾಡಿಬಿಟ್ವಲ್ಲ. ಡೆನ್ಸೋ ಮಾಡಿದ್ದಾರೆ. ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವ್ರ ಜೊತೆ ಒಂದು ವಿಡಿಯೋದಲ್ಲಿ ನಾನು ಕನ್ಸ್ಕೊಂತೀರ, ನಂಗೆ ಖುಷಿ ವಿಚಾರ. ಹೆಂಗೆ ಗೊತ್ತಾ ಬ್ರೋ, ಇದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು, ಗಾಡಿ ಡೀಟೇಲ್ಸು ಮತ್ತು ನಮ್ಮದು DL ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತು ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಯಾರು, ಶಂಕರ್ ಬ್ರೋ ಅವರು, ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲಿಂದ. ಸೊ ನನ್ನ ಚಾನಲ್ ನೋಡ್ತಾ ಇರೋರು ಅವ್ರ ಚಾನಲ್ ಇನ್ನೂ ಯಾರು ನೋಡಿಲ್ಲ ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ, ನಮ್ಮ ಅನ್ವೇಷಣೆ ಅಂತ. ಹೋಗಿ ಅವ್ರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೆಲಿವರಿಗೆ ಸಂಬಂಧಪಟ್ಟಂಗೆ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಇವರು ಫುಲ್ ಡೇ ಆಗಿ ಮಾಡ್ತಾ ಇರ್ತಾರೆ, ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀರಿ. ಸೊ ಇವತ್ತು ನಾವಿಬ್ಬರು ಒಟ್ಟಿಗೆ ಸೇರಿ ಒಂದು ಡೆನ್ಸೋನ ಆನ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ ಬ್ರೋ ಅಂತಂದ್ರು, ಅದಕ್ಕೆ ಇವತ್ತು ಡೆನ್ಸೋನ ಆನ್ ಮಾಡ್ಕೊತಾ ಇದ್ದೀವಿ. ಡೆನ್ಸೋ ಐಡಿ ಇದೆ, ಅದರಿಂದ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವರು ಡೆನ್ಸೋ ಮಾಡಿದ್ದಾರೆ. ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವ್ರ ಜೊತೆ ಒಂದು ವಿಡಿಯೋದಲ್ಲಿ ನಾನು ಕನ್ಸ್ಕೊಂತೀರ, ನಂಗೆ ಖುಷಿ ವಿಚಾರ. ಆರ್ಡರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ರೀತಿ ಇರುತ್ತೆ, ಯಾಕಂದ್ರೆ ನಾನು ಎಲ್ಲದೂ ಚೆಕ್ ಮಾಡಿದ್ದೀನಿ. ನೋಡಿದ್ರೆ ನಾನು ನೋಡಿಲ್ಲ ಅದನ್ನ. ಸರಿ ಸ್ನೇಹಿತರೆ, ಇವಾಗ ಡೆನ್ಸೋ ಆನ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಿಗ್ಗಿನ ಅದು ಇದು ನೋಟಿಫಿಕೇಶನ್ ಕಳಿಸ್ತಾ ಇರ್ತಾನೆ. ಡೆನ್ಸೋ ಸ್ನೇಹಿತರೆ, ಡೆನ್ಸೋ ಆನ್ ಮಾಡ್ತಾ ಇದ್ದೀವಿ. ಶಂಕರ್ ಬ್ರೋ ಜೊತೆ ಇವತ್ತು ಇದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು, ಒಂದು ಆರ್ಡ್ರನ್ನ ಇವ್ರ ಜೊತೆ ಮಾಡ್ತಾ ಇದ್ದೀನಿ. ಸೊ ಓಕೆ, ಏನು ಕೇಳುತ್ತೆ ನೋಡೋಣ. ಬ್ಯಾಗ್ ಕೇಳುತ್ತೆ, ಬ್ಯಾಗ್ ಇಲ್ಲ ಅಂತ ಕೊಡ್ತೀನಿ, ಸೆಲ್ಫಿ ಅಂತ ಕೊಡ್ತೀನಿ ಮಾಡಿ. ಓಕೆ ಸ್ನೇಹಿತರೆ, ಟೇಕೆ ಸೆಲ್ಫಿ ಅಂತ ಕೇಳ್ತಿದೆ, ಸೆಲ್ಫಿ ಕೊಡ್ತೀನಿ ಈಗ. ಎವ್ರಿಡೇ ಫೋಟೋ ಕೇಳುತ್ತಾ? ಹಾಂ ಕೇಳುತ್ತೆ ಸ್ನೇಹಿತರೆ. ಫೋಟೋ ಕೊಟ್ಟಿದ್ದೀನಿ, ಸೆಲ್ಫಿನ. ಬ್ಯಾಗ್ ಕೇಳುತ್ತೆ, ನಮ್ದು ಇದೇ ಬ್ಯಾಗ್ ಕೊಟ್ಬಿಡ್ತೀನಿ ಅಷ್ಟು, ಇನ್ನೇನು ಮಾಡೋದು. ಬ್ಯಾಗು ಇದು ಪ್ರಾಸೆಸಿಂಗ್ ಹಿಂಗೆ ಬ್ರೋ, ಜಾಯ್ನಿಂಗ್ ಪ್ರೋಸೆಸ್ ಬ್ರೋ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಆ್ಯಸ್ ಯೂಶಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಗ್ ಫೋಟೋ ಕೊಟ್ಬಿಡ್ತೀನಿ. ಬ್ಯಾಗ್ ಇಲ್ಲ ಅಂತಂದರೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಸದ್ಯಕ್ಕೆ ಕೊಟ್ಟಿರೋಣ, ನೋಡೋಣ. ಹೆಂಗೆ ಗೊತ್ತಾ ಬ್ರೋ, ಇದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು, ಗಾಡಿ ಡೀಟೇಲ್ಸು ಮತ್ತು ನಮ್ಮದು DL ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕು. ಒಂದು 2 ಡೇಸಲ್ಲಿ ಮನೆ ಹತ್ರ ಬರ್ತಾರೆ ವೆರಿಫಿಕೇಶನ್, ಕರೆಕ್ಟ್ ಅಡ್ರೆಸ್ ಹಾಕಿರಬೇಕು, ಮನೆ ವೆರಿಫಿಕೇಶನ್ ಬರ್ತಾರೆ ಮನೆ ಹತ್ರ. ಬಂದಮೇಲೆ ವೆರಿಫೈ ಮಾಡಿ ID ಆ್ಯಕ್ಟಿವ್ ಆಗುತ್ತೆ. ಸೊ ಕನ್ಫರ್ಮ್ ID ಆ್ಯಕ್ಟಿವ್ ಆಗುತ್ತೆ. ಸೊ ಇದ್ರಲ್ಲಿ ಪರವಾಗಿಲ್ಲ ಬ್ರೋ, ಸ್ವಲ್ಪ ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾನೆ. ಸೊ ಸ್ನೇಹಿತರೆ, ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು, DL ಎಲ್ಲನೂ ಇರಬೇಕು. ಆಮೇಲೆ ನಿಮ್ಮ ಮನೆಗಳ ಹತ್ರ ವೆರಿಫಿಕೇಶನ್ ಬರ್ತಾರೆ. ಬೀಪ್ ಸೌಂಡ್ ಎಲ್ಲ ತೆಗಿಬೇಕು. ಬ್ಯಾಟ್ರಿ ಕಡಿಮೆ ಇಟ್ಟಿದ್ದೀರಲ್ಲ ಬ್ರೋ ನಿಮ್ಮದು? ಆಯ್ತು ಸ್ನೇಹಿತರೆ, ಸೊ ಈಗ ನೋಡಿ, ಈಗ ಇದರಲ್ಲಿ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ. ಸೊ ಈಗ ಪ್ರತಿಯೊಂದು ಅಪ್ಲಿಕೇಶನ್ಗೂ ಅದಕ್ಕೆ ತಕ್ಕಂಥ ಇನ್ಸೆಂಟಿವ್ಸ್ ಇರ್ತದೆ. ಇದರಲ್ಲಿ ಒಂದು ಇನ್ಸೆಂಟಿವ್ ಇದೆ, ಕಂಪ್ಲೀಟ್ ಟಾಸ್ಕ್ ಇನ್ ಟೈಮ್ ಟು ಗೆಟ್ ಇನ್ಸೆಂಟಿವ್ ಅಂತೆ. ಬಟ್ ಇದು ಯಾವ ರೀತಿ ಅಂತ ನನಗಂತೂ ಗೊತ್ತಾಗಿಲ್ಲ. ಅಂದರೆ ಯಾರಾದರೂ ಇದು ಮಾಡಿರೋರು ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಬಟ್ ಇಲ್ಲೇನಿದೆ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ನ್ ಡೈಲಿ ಇನ್ಸೆಂಟಿವ್ 100 ರೂಪೀಸ್ ಇದೆ. ಕಂಪ್ಲೀಟ್ ಟ್ಯಾಕ್ಸ್ ವಿತ್ ಇನ್ ಅರ್ನಿಂಗ್ಸ್ ಅಪ್ ಟು 80 ಗೆಟ್ 100 ಅಂತ. ಅಂದರೆ ಇದರಲ್ಲಿ 80 ರೂಪಾಯಿ ಮಾಡಿದ್ರೆ 100 ರೂಪಾಯಿ, ಇಲ್ಲ ಅಂದರೆ 80 ರೂಪಾಯಿ ಮಾಡಿದ್ರೆ 20 ರೂಪಾಯಿ ಇನ್ಸೆಂಟಿವ್ ಹಾಕಿ ಕೊಡ್ತಾನೆ, ಅದು ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಮತ್ತೆ ಏನು ಕೊಟ್ಟವನೆ ಅಂದರೆ 80 ಮೋರ್ ಟು ಗೋ ಅಂತ ಕೊಟ್ಟವನೆ. ಬಟ್ ಯಾವ ರೀತಿ ಅಂತ ಗೊತ್ತಿಲ್ಲ. ಡೈಲಿ 4 AM to 4 AM ಅಂತೆ ಟೈಮಿಂಗ್ಸು. ಬೆಳಿಗ್ಗೆ 4ರಿಂದ ಮತ್ತೆ ನಾಳೆ ಬೆಳಿಗ್ಗೆ 4ವರೆಗೂ ಟೈಮ್ ಇರುತ್ತೆ. ಆ ಗ್ಯಾಪಲ್ಲಿ 24 ಅವರ್ ಅದು ಆ ಥರ ಇದೆ. ಅದಾದಮೇಲೆ ನೆಕ್ಸ್ಟ್ 165ಗೆ 125 ಅಂತಿದೆ, 125ಗೆ 165 ಅಂತ. ನೆಕ್ಸ್ಟ್ ಬಂದುಬಿಟ್ಟು 220 ಮಾಡಿದ್ರೆ 290 ಅಂತಿದೆ. ಅದೇ ಇದು ಯಾವ ರೀತಿ ಅಂತ ನನಗೆ ಗೊತ್ತಿರೋ ಪ್ರಕಾರ MG ಅಂತ ಅನ್ಕೊತೀನಿ. ಅಂದರೆ ಈಗ 220 ರೂಪೀಸ್ ನಾವು ಅರ್ನಿಂಗ್ ಮಾಡಿದ್ರೆ ಅವನು ಹಾಕಿ ಕೊಡ್ತಾನೆ ಅಂತ. ಸೊ ಅದಾದಮೇಲೆ 300 ರೂಪಾಯಿ ಮಾಡಿದ್ರೆ 395 ಇದೆ, 375 ಮಾಡಿದ್ರೆ 500. ಸೊ ಟೋಟಲ್ ಈ ಥರ ತುಂಬ ಇನ್ಸೆಂಟಿವ್ಸ್ ಇದೆ. ಫೈನಲ್ ಆಗಿ ಯಾವ ಥರ ಇದೆ ಅಂದರೆ 870 ರೂಪೀಸ್ ಮಾಡಿದ್ರೆ 1245 ರೂಪೀಸ್ ಇದೆ. ಬಟ್ ಇದು MG ಥರ ಸ್ವಿಗ್ಗಿಯಲ್ಲಿ ಮಾಡಿರ್ತೀವಲ್ಲ ನಾವು ಅರ್ನಿಂಗ್ಸ್, ಆ ಥರ ಅಂತ ಅನ್ಕೊತೀನಿ. ಅಂದರೆ ನಾವು 870 ರೂಪೀಸ್ ನಾವು ಅರ್ನಿಂಗ್ಸ್ ಮಾಡಿದ್ರೆ ಮಿಕ್ಕಿದ್ದು ಅವನು ಹಾಕಿ ಕೊಡೋ ಥರ. ಒಂದು ಕೆಲಸ ಮಾಡೋಣ ಬ್ರೋ, ಈಗ ಒಂದು ಆರ್ಡ್ರ್ ಮಾಡೋಣ, ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ನಮ್ಮ ಟಾರ್ಗೆಟ್ ಏನಂದರೆ ಒಂದು ಆರ್ಡರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಯಾವ ಥರ ಕೊಡ್ತಾರೆ ಅನ್ನೋದು ಅವಾಗ ಗೊತ್ತಾಗ್ಬಿಡುತ್ತೆ. ಬರುತ್ತೆ ಆರ್ಡರ್ಸು ಯಾವ ಥರ ಅಂತ ನಮ್ಗೆ ಐಡಿಯಾ ಇಲ್ಲ. ಇದು ಡೆನ್ಸೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಬ್ರೋ ಇವ್ರಿಗೆ ಗೊತ್ತಿದೆ ಆರ್ಡರ್ ಹೆಂಗೆ ಪಿಕಪ್ ಮಾಡೋದು ಏನು ಅಂತ.
ಬಟ್ ನಾವು ಬನ್ನಿ ಹೋಗಿ ನೋಡೋಣ. ಆರ್ಡ್ರ್ ಬಿದ್ದ ತಕ್ಷಣ ನಿಮಗೆ ಸಿಗ್ತೀನಿ. ಸ್ನೇಹಿತರೆ ಲಾಗಿನ್ ಆಗಿದ್ದೀವಿ. ಈಗ ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಇನ್ನೇನು ಮಾಡೋಕ್ಕಲ್ಲ, ಟಿಫನ್ ಮಾಡಿಲ್ಲ, ಇಬ್ಬರು ಟಿಫನ್ ಮಾಡ್ಕೊಂಡ್ಬಿಡ್ತೀವಿ. ಆರ್ಡ್ರ್ ಬಿದ್ದರೆ ಹೋಗೋಣ. ಸ್ನೇಹಿತರೆ ಈಗ ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ ನಾವು ಶಂಕರ್ ಬ್ರೋ. ಇವತ್ತು ಡೆನ್ಸೋ ಮಾಡೋಣ ಅಂತ ಫಸ್ಟ್ ಟಿಫನ್ ತಿನ್ಕೊಂಡ್ಬಿಡ್ತೀವಿ. ಆಲ್ರೆಡಿ ಟೈಮು 9:40 ಆಯಿತು. ಸಿಂಗಲ್ ಇಡ್ಲಿ ತಗೊಳ್ಳಿ, ಆಮೇಲೆ ರೈಸ್ ತಗೊಳ್ಳೋಣ. ಟಿಫನ್ ಮಾಡ್ತಾಯಿದ್ವಿ. ಟಿಫನ್ ಮಾಡೋಂಥ ಟೈಮಲ್ಲೇ ಡ್ಯೂಟಿ ಬಿದ್ದಿದೆ. ನಾನು ಶಂಕರ್ ಬ್ರೋ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ನೋಡಿ ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಸೊ ಶಂಕರ್ ಬ್ರೋ ಅವ್ರ ಜೊತೆ ಹೋಗ್ತಾಯಿದ್ದೀನಿ. ಈಗ ಒಂದು ಆರ್ಡ್ರ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸೊ ಎಲೆಕ್ಟ್ರಿಕ್ ಗಾಡೀಲಿ ಹೋಗೋಣ ಬ್ರೋ. ಇರೀ ಗೊತ್ತಿಲ್ಲ, ನಾನು ಇಸ್ಕೊಬರ್ತೀನಿ. ಸ್ನೇಹಿತರೆ ಫಸ್ಟ್ನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀವಿ. ಏನಿದೆಯೋ ಐಟಮ್ ಅಂತ ಗೊತ್ತಿಲ್ಲ. ಕ್ಲೋಸ್ ಸ್ಕ್ರೀನು, ರೀಚ್ಡ್ ಲೊಕೇಶನ್ನು. ಓ ನೋಡು, ಸಾರಿ. ಓಕೆ, ಪಿಕಪ್ಪು ಒಂದು ಟೈಮ್ ತಗೊಳುತ್ತೆ. ಸ್ನೇಹಿತರೆ ಈಗ ಈ ಥರ ಬಂದಮೇಲೆ ಇಲ್ಲಿ ರೀಚ್ ಕೊಡಬೇಕು. ರೀಚ್ ಆಯಿತು. ಕಸ್ಟಮರ್ ಕಾಲ್ ಮಾಡಿ ಬ್ರೋ, ಏನಾರು ಒಂದು ರೀಸನ್ ಕೊಡಿ. ಕನ್ಫರ್ಮೇಷನ್ ಐಟಮು. ಸ್ನೇಹಿತರೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀವಿ. ಕಾಲ್ ಮಾಡ್ತಾ ಇದ್ದೀವಿ ಕಸ್ಟಮರ್ಗೆ. ಸರ್ ಡೆನ್ಸೋ ಸರ್, ಲೊಕೇಶನ್ ಪಿಕಪ್ ಹತ್ರ ಬಂದಿದ್ದೀವಿ. ಸರ್ ಇದು ಒಂದು ಇನೋವಾ ಕ್ರಿಸ್ಟಾ ಇದೆ ಒಳಗಡೆ, ಅದೇನಾ ಕಾರು? ಸೆಕೆಂಡ್ ಫ್ಲೋರಾ ಸರ್? ಅಲ್ಲಿ ವೈಟ್ ಕಲರ್ ಡೋರ್ ಇದೆ ನೋಡಿ. ಅದೇ ಈಗ ಅಪಾರ್ಟ್ಮೆಂಟ್ ಥರ ಇದೆ, ಅದೇ ಅಲ್ವಾ? ಲೆಫ್ಟ್ ಸೈಡ್ ವೈಟ್ ಡೋರ್ ಹತ್ರ ಬನ್ನಿ ಅಲ್ಲಿ. ಸರಿ ಬ್ರೋ, ಆಯ್ತು. ಸರಿ ಸರ್, ಆಯ್ತು. ಬರ್ತೀರಾ? ಕಲೆಕ್ಟ್ ಮಾಡ್ಕೊಂಬರಲ್ಲ? ಹೋಗ್ಬರ್ತೀನಿ ಬಿಡಿ. ಮೇಡಮ್ ಸ್ನೇಹಿತರೆ ಫುಡ್ಡು ಪಿಕಪ್ ಮಾಡಿದ್ದೀನಿ. ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ನೋಡಿ ಸ್ನೇಹಿತರೆ, ಫುಡ್ಡು ತಿನ್ಕೊಂಬಿಡೋಣ. ಆಯ್ತು, ಟಿಫನ್ ಮಾಡ್ಬಿಟ್ವಲ್ಲ. ಇದು ಮ್ಯಾಪು ಹೇಳ್ಬಿಡಿ ನಿಮ್ಮ ಆಡಿಯನ್ಸ್ಗೆ. ಫುಡ್ ಅಂತೆ, ಬಟ್ ನಮಗಲ್ಲ, ಕಸ್ಟಮರ್ಗೆ. ಇದು ಆಕ್ಚುಲಿ ಏನಂದರೆ ಪೋಟರ್ ಥರನೇ ಡೆನ್ಸೋ ಅಂತ ಅಂತಾರೆ. ಬಟ್ ಒನ್ ಟೈಮಲ್ಲಿ ಡೆನ್ಸೋಗೆ ಕಾಂಪಿಟೇಷನ್ ಪೋಟರ್ ಅಂತಿತ್ತು. ಅದೇ ಒಂದು ಕಂಪ್ನಿ ಬಂದರೆ ಒಂದು ಕಂಪ್ನಿ ಡೆವಲಪ್ಮೆಂಟ್ ಆದರೆ ಇನ್ನೊಂದು ಕಂಪ್ನಿ ಇದೆಯಲ್ಲ, ಸೊ ಆ ಥರ. ಸೊ ಈಗ ಸ್ವಿಗ್ಗಿಗೆ ಝೊಮ್ಯಾಟೋಗೆ ಹೆಂಗೆ ಕಾಂಪಿಟೇಷನು ಒಂದು ಸ್ವಲ್ಪ ಇದರಲ್ಲಿ ಪಾರ್ಕಿಂಗ್ ಡೆಲಿವರಿ ಪೋಟರ್ಗೆ ಸ್ವಲ್ಪ ಕಾಂಪಿಟೇಷನ್ ಲಾಭದ ಹೋಗೋಣ. ಅಮೌಂಟ್ ಎತ್ಕೊಂಡಾಗಿದೆ ನಮ್ಮ ಬಂದಿದ್ದೀವಿ. ಬನ್ನಿ, ಈ ಡ್ರಾಪ್ ಪ್ರೋಸೆಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಡ್ರಾಪ್ ಹತ್ರ ಬಂದಿದ್ದೀವಿ. ರೀಚ್ ಆಫ್ ಡೆಲಿವರಿ. ರೀಚ್ ಡೆಲಿವರಿ ಕೊಡಿ ಬ್ರೋ. ಸೊ ಈ ಕಸ್ಟಮರ್ಗೆ ಉಷಾ ಅಂತ ಸ್ಪೀಕರ್ ಹಾಕಿ ಹಂಗೆ ಕೇಳಿಸ್ತು. ಎಲ್ಲೋಗಿದೆ ಹಾಸ್ಪಿಟ್ಲಿದೆ, ಅದರಲ್ಲ ಅಂತ. ಹಲೋ, ಇಲ್ಲೇ ಮೇಡಮ್? ಹಾಂ, ಎಲ್ಲಂತ ಬ್ರೋ? ಸ್ನೇಹಿತರೆ ಡ್ರಾಪ್ ಹತ್ರ ಬಂದಿದ್ದೀವಿ. ಈ ಫುಡ್ಡನ್ನು ಅವ್ರಿಗೆ ಡ್ರಾಪ್ ಮಾಡೋಣ. ಸೊ ಈ ಥರ ಎಲ್ಲ ಐಟಮ್ ಕೊಡ್ತಾರೆ ಡೆನ್ಸೋದಲ್ಲಿ. ಇದಷ್ಟೇ ಅಲ್ಲ, ಕೊರಿಯರು ಮತ್ತು ಏನಾರು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಐಟಮ್ಸ್ಗಳೆಲ್ಲ ಕೊಡ್ತಾರೆ. ಕೊರಿಯರ್ ಎಲ್ಲ ಇದೆ ಬ್ರೋ, ಬರೀ ಇದೇ ಇದೆ. ಫುಡ್ಡೇ ಆಗಲಿ ಅಥವಾ ಡಾಕ್ಯುಮೆಂಟ್ಸೇ ಆಗಲಿ ಅಥವಾ ಬೇರೆ ಏನಾರು ಐಟಮೇ ಆಗಲಿ ಅಂತ ಇಲ್ಲ. ಎಲ್ಲಿ ಬ್ರೋ? ಬಂದ್ವಿ ಮೇಡಮ್, ಆ ಕಡೆ ಇದೆ. ಅಲ್ಲ, ರೋಡ್ ದಾಟ್ಕೊಂಡು ಹೋಗ್ಬಿಡ್ತೀನಿ ಬಿಡಿ, ಇಲ್ಲೇ ತಾನೇ. ಬನ್ನಿ, ಆ ಕಡೆಯಿಂದ ಬನ್ನಿ ಬ್ರೋ. ನೀವು ಪೆಟ್ರೋಲ ಎಲೆಕ್ಟ್ರಿಕ್ ಗಾಡಿ? ಫೋನ್ ಇತ್ತು. ಏನು ಬ್ರೋ ಹಿಂಗೆಲ್ಲ ಮಲಗಿಸ್ಬಿಡ್ತೀರಾ? ನಂಗೆ ಭಯ ಆಯ್ತದೆ.
ಗ್ಯಾರಂಟಿ ಇಷ್ಟೊಂದು ನನಗೆ ಮಲಗ್ಸೋಕ್ಕೆ ಭಯ ಆಗುತ್ತೆ. ಓ ಇವರಣ್ಣ ಸ್ನೇಹಿತರೆ, ಫುಡ್ಡು ಡೆಲಿವರಿ ಮಾಡ್ತಾಯಿದ್ದೀವಿ. ಬ್ರೋ ಫೋಟೋ ಗೀಟ ಏನೋ ಕೇಳ್ತಲ್ಲ, ಒಂದು ನಿಮಿಷ ಮೇಡಮ್. ಗುಡ್ ಆಗಿದೆ ಬಿಡಿ ಮೇಡಮ್. ಹಾಂ ಹಾಂ ಅದು ನಾವು ಪೇ ಆಗಿದೀವಿ ಇಲ್ಲ ಚೆಕ್ ಮಾಡಿ ಅಂತ ಅಂದ್ರಲ್ಲ, ನಾನು ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟೆ. ಓಕೆ ಸ್ನೇಹಿತರೆ ನೋಡಿ, ಈಗ ಕಂಪ್ಲೀಟ್ ಆರ್ಡರ್ ಒಂದು ಟಾಸ್ಕ್ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಆರ್ಡರ್ ಅಂತ ಕನ್ಸಿಡರ್ ಮಾಡಲ್ಲ, ಟಾಸ್ಕ್ ಅಂತ. ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಎಷ್ಟಪ್ಪ ಅಂತಾರೆ ಅಂದರೆ ಅಮೌಂಟು 32 ರೂಪಾಯಿ. ನೋಡಿ 32 ರೂಪಾಯಿ ನಮಗೆ ತೋರಿಸಿದ್ದು 32 ರೂಪಾಯಿ ನಮಗೆ ಕೊಡಿ. ಅಷ್ಟೇ ಬಂದಿರುತ್ತೆ. ಕಮಿಷನ್ನು ಕಟ್ ಮಾಡ್ತಾನೆ ಇಲ್ಲ, ಕಟ್ ಮಾಡೋಲ್ಲ ಗೊತ್ತಾಗಲ್ಲ, ತೋರಿಸಲ್ಲ. ಹೆಂಗಂದ್ರೆ ಇದು ಸ್ವಿಗ್ಗಿ ಥರನೇ ನಮಗೆ ಅಂದರೆ ಹೆಂಗೆ ಸ್ನೇಹಿತರೆ ಅಂದರೆ ಇದು ಆಲ್ರೆಡಿ ಅವ್ನು ಕಮಿಷನ್ ಇಟ್ಕೊಂಡು ನಮಗೆ ಏನು ಅಮೌಂಟ್ ಕೊಡ್ತಾನೋ ಅದನ್ನು ಮಾತ್ರ ಇದರಲ್ಲಿ ತೋರಿಸ್ತಾನೆ. ಸೊ ಆದ್ದರಿಂದ ಎಷ್ಟು ಕಿಲೋಮೀಟ್ರ್ ಬ್ರೋ ನಾವು ಬಂದಿದ್ದೀಗ? 3:30ನಾ? 3:30ಗೆ 32 ರೂಪಾಯಿ ಕೊಟ್ಟಿದ್ದಾನೆ. ಹಾಂ ಓಕೆ ಸ್ನೇಹಿತರೆ, ಒಂದು ಆರ್ಡ್ರು ನಾವು ಡೆನ್ಸೋದಲ್ಲಿ ಶಂಕರ್ ಬ್ರೋ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಏನು ಬ್ರೋ?